ಬ್ರದರ್ಸ್ ನಿದ್ದೆಗೆಡಿಸಿದೆಯಾ ಬೆಂಗಳೂರು ಗ್ರಾಮಾಂತರ ಚುನಾವಣೆ ಫಲಿತಾಂಶ? ಹೀಗೊಂದು ಗುಸುಗುಸು ರಾಜಕೀಯ ಕ್ಷೇತ್ರದಲ್ಲಿ ಕೇಳಲಾರಂಭಿಸಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ಮಾನ್ಯ ಉಪಮುಖ್ಯಮಂತ್ರಿಗಳ ಸಹೋದರ ಡಿಕೆ ಸುರೇಶ್ ಕನಕಪುರದಲ್ಲಿ ಬಗರ್ ಹುಕುಂ ಸಾಗುವಳಿ ಸಮೀಕರಣ ಸಮಿತಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಸೆಪ್ಟೆಂಬರ್ 19ರಂದು ಕನಕಪುರದಲ್ಲಿ ಕಚೇರಿಯೊಂದನ್ನ ತೆರೆಯಲಾಗಿದೆ. ಇಷ್ಟು ವರ್ಷ ಇಲ್ಲದಿದ್ದ ಈ ಆಲೋಚನೆ ಇದೀಗ ಬಂದಿದೆ ಯಾಕೆ ಅನ್ನೋ ಪ್ರಶ್ನೆ ಇದೀಗ ಹಲವರನ್ನ ಕಾಡಿದೆ. ಅದನ್ನ ಹೇಳೋದಕ್ಕೂ ಮೊದಲು ಕ್ವಿಕ್ ಆಗಿ ಕಳೆದ ಲೋಕಸಭಾ ಚುನಾವಣೆಯ ಪಿಕ್ಚರ್ ಹೇಗಿತ್ತು ಅನ್ನೋದನ್ನ ಒಮ್ಮೆ ನೋಡ್ಬಿಡಿ. 2024ರ ಏಪ್ರಿಲ್ನಲ್ಲಿ ನಡೆದ ಲೋಕಸಭಾ ಚುನಾವಣೆ ಭರ್ಜರಿಯಾಗಿ ನಡೆದಿತ್ತು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿನ ಅಭ್ಯರ್ಥಿಗಳ ಪೈಪೋಟಿ ಇಡೀ ರಾಜ್ಯದ ಗಮನ ಸೆಳೆದಿತ್ತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುದೀರ್ಘ ರಾಜಕೀಯ ಇತಿಹಾಸವುಳ್ಳ ಡಿಕೆಶಿ ಸಹೋದರ ಡಿಕೆ ಸುರೇಶ್ ನಿಂತಿದ್ರೆ, ಇತ್ತ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಹೃದಯವಂತ ಅಂತಾನೆ ಗುರುತಿಸಿಕೊಂಡಿದ್ದ ಡಾಕ್ಟರ್ ಸಿಎನ್ ಮಂಜುನಾಥ್ ನಿಂತಿದ್ರು. ಎರಡೂ ಅಭ್ಯರ್ಥಿಗಳ ಮತಬೇಟೆ ಭರ್ಜರಿಯಾಗಿ ನಡೆದಿತ್ತು. ಲೋಕಸಭಾ ಚುನಾವಣೆ, ಬೆಂಗಳೂರು ಗ್ರಾಮಾಂತರ ಚುನಾವಣೆ ಫಲಿತಾಂಶ. ಬೆಂಗಳೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗಳಿಸಿದ ಮತಗಳ ಪೈಕಿ ಡಿಕೆ ಸುರೇಶ್ ಕುಣಿಗಲ್ನಲ್ಲಿ 73,410, ಆರ್ಆರ್ ನಗರದಲ್ಲಿ 89,729, ಬೆಂಗಳೂರು ದಕ್ಷಿಣದಲ್ಲಿ 1,58,627, ಆನೇಕಲ್ನಲ್ಲಿ 1,15,328, ರಾಮನಗರದಲ್ಲಿ 92,090, ಕನಕಪುರದಲ್ಲಿ 1,08,980, ಚನ್ನಪಟ್ಟಣದಲ್ಲಿ 85,357 ಮತಗಳನ್ನು ಗಳಿಸಿದ್ರೆ ಡಾಕ್ಟರ್ ಸಿಎನ್ ಮಂಜುನಾಥ್ ಕುಣಿಗಲ್ನಲ್ಲಿ 97,248, ಆರ್ಆರ್ ನಗರದಲ್ಲಿ 1,88,726, ಬೆಂಗಳೂರು ದಕ್ಷಿಣದಲ್ಲಿ 2,55,756, ಆನೇಕಲ್ನಲ್ಲಿ 1,58,627, ಮಾಗಡಿಯಲ್ಲಿ 1,13,911, ರಾಮನಗರದಲ್ಲಿ 91,945, ಚನ್ನಪಟ್ಟಣದಲ್ಲಿ 1,06,971 ಗಳಿಸಿ ಡಿಕೆ ಸುರೇಶ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಬರೋಬ್ಬರಿ 2,72,496 ಮತಗಳ ಅಂತರದಲ್ಲಿ ಗೆದ್ದು ಬೀಗಿದ್ರು. ಈ ಫಲಿತಾಂಶವನ್ನ ಕಂಡು ಒಂದು ಕಾಲದಲ್ಲಿ ಬೆಂಗಳೂರು ಗ್ರಾಮಾಂತರವನ್ನ ತಮ್ಮ ಮುಷ್ಟಿಯಲ್ಲಿ ಇರಿಸಿಕೊಂಡಿದ್ದ ಡಿಕೆ ಬ್ರದರ್ಸ್ ಎದೆಯಲ್ಲಿ ಸಹಜವಾಗಿಯೇ ನಡುಕ ಹುಟ್ಟಿತ್ತು. ಕನಕಪುರ ಹೊರತುಪಡಿಸಿ ಯಾವುದೇ ಕ್ಷೇತ್ರದಲ್ಲಿ ಸುರೇಶ್ ಮುನ್ನಡೆ ಸಾಧಿಸಲು ಸಾಧ್ಯವಾಗಿರಲಿಲ್ಲ. ಜೊತೆಗೆ ಕನಕಪುರದ ಫಲಿತಾಂಶವೇನೋ ಡಿಕೆ ಬ್ರದರ್ಸ್ಗೆ ತೃಪ್ತಿ ನೀಡಿರಲಿಲ್ಲ. ಚುನಾವಣೆ ಫಲಿತಾಂಶದ ನಂತರ ಡಿಕೆ ಶಿವಕುಮಾರ್ ಪ್ರತಿನಿಧಿಸೋ ಕನಕಪುರ ಎಲ್ಲಿ ನಮ್ಮ ಕೈತಪ್ಪಿ ಹೋಗುತ್ತೋ ಅನ್ನೋ ಭಯದಲ್ಲಿದ್ದಾರೆ ಡಿಕೆ ಬ್ರದರ್ಸ್. ಕಳೆದ ಆಗಸ್ಟ್ 15ರಂದು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕನಕಪುರ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ನಡೆದ ಜಾಥಾದಲ್ಲಿ ಡಾಕ್ಟರ್ ದಂಪತಿ ಪಾಲ್ಗೊಂಡಿದ್ದರು. ಈ ಜಾಥಾದಲ್ಲಿ ನೂತನ ಸಂಸದನನ್ನ ಹಿಂಬಾಲಿಸಿದ ಕನಕಪುರದ ಜನಸಾಗರ ಕಂಡು ಡಿಕೆ ಬ್ರದರ್ಸ್ ಶಾಕ್ ಆಗಿದ್ದಾರೆ. ಕನಕಪುರ ಇದೇ ಡಿಕೆ ಸಹೋದರರು ಪ್ರತಿನಿಧಿಸುವ ಕ್ಷೇತ್ರವಾದರೂ ಅಷ್ಟೊಂದು ಬೆಂಬಲವನ್ನ ಅವರು ಎಂದೂ ಕಂಡಿರಲಿಲ್ಲ. ಒಟ್ನಲ್ಲಿ ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲುಕೊಂಡ ಡಿಕೆ ಸುರೇಶ್ ಅವರನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕನಕಪುರ ವಿಧಾನಸಭಾ ಕ್ಷೇತ್ರದ ಬಗರ್ ಹುಕುಂ ಸಾಗುವಳಿ ಸಮೀಕರಣ ಸಮಿತಿ ಅಧ್ಯಕ್ಷರನ್ನಾಗಿ ನೇಮಿಸಿದ್ದು ನೂತನ ಕಚೇರಿಯನ್ನು ತೆರೆಯಲಾಗಿದೆ. ಈ ಸಮಿತಿಯ ಮೂಲಕ ಸ್ಥಳೀಯರ ಕುಂದುಕೊರತೆ ಆಲಿಸಿ ಬಗರ್ ಹುಕುಂ ಸಾಗುವಳಿ ಅರ್ಜಿಯನ್ನ ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡುವ ಆಶ್ವಾಸನೆ ನೀಡಿದ್ದಾರೆ.